ಕಲಘಟಗಿ ತಾಲೂಕಿನ ಪಟ್ಟಣ ಪಂಚಾಯಿತಿಯಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಜರುಗಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ದಲಿತರಿಗೆ ಭೂರಹಿತ ತಪ್ಪಿಸುವ ಸಲುವಾಗಿ ದಲಿತರಿಗೆ ಸರ್ಕಾರವು ಜಮೀನು ಮಂಜೂರು ಮಾಡಿದ ಜಮೀನನ್ನು ಮೇಲ್ವರ್ಗದವರು ವಶಪಡಿಸಿಕೊಂಡಿದ್ದರೆ ಅಂತಹ ಜಮೀನಿನಲ್ಲಿ ಯಾರಾದರೂ ತೊಂದರೆ ಉಂಟು ಮಾಡುತ್ತಿದ್ದರೆ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲು ಮಾಡಿ ಇನ್ನು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ದಲಿತರ ಕುಂದುಕೊರತೆಗಳ ಸಭೆಯಲ್ಲಿ ತಹಸೀಲ್ದಾರ್ ಯಲ್ಲಪ್ಪ ಗೋಣಿಯವರು ತಿಳಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಪರಶುರಾಮ ಸುತ್ತಕಟ್ಟಿ, ಮಂಗಲಪ್ಪ ಲಮಾಣಿ ಹಾಗೂ ಅನೇಕ ದಲಿತ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದರು. ವರದಿ ಮಾರುತಿ ಲಮಾಣಿ, TV11 ಕನ್ನಡ. ಮಂಜೂರಾಯ್ತಪ್ಪ ಅಂತಂದ್ರೆ ಅದನ್ನ ಮಾರ್ಬೇಕಪ್ಪ ಅಂದ್ರೆ ಮಿನಿಮಮ್ 25 ವರ್ಷ. 25 ವರ್ಷ ಇನ್ನೊಬ್ಬರಿಗೆ ಮಾರಕ್ಕೆ ಅವಕಾಶ ಇಲ್ಲ. 25 ವರ್ಷ ನಂತರ ಒಂದು ವೇಳೆ LGL ಗ್ರಾಂಟ್ ಮಾಡ್ತೇವೆ ನಾವು ಭೂಮಿನ ಅವ SC ST ಇದ್ನಪ್ಪ ಅಂತಂದ್ರೆ ಅವಂಗ ಮಾರಕ್ಕೆ ಅವಕಾಶ ಇಲ್ಲ. ಅನ್ಲೆಸ್ ಅವ ಗೌರ್ಮೆಂಟ್ ಇಂದ ಪ್ರಿಯರ್ ಪರ್ಮಿಷನ್ ತಗೋಬೇಕು. ಪೂರ್ವಾನುಮತಿ ಪಡೆದ ಹೊರತು ಅವ ಮಾರೋಂಗಿಲ್ಲ. ಉದ್ದೇಶ ಏನಂದ್ರೆ ಈಗ ಅವ್ನು ಜಮೀನು ಇಲ್ಲ ಅಂದ್ರೆ ನಾವು ಜಮೀನು ಮಾಡೇವಿ, ಮಾಡಿರ್ತೀವಿ. ಮತ್ತೆ ಅವ್ನು ಮಾರಿದ್ರೆ ಮತ್ತೆ ಅವ್ನು ಜಮೀನು ಇರಲ್ಲ. ಭೂರಹಿತರು ಇರಬಾರ್ದು ಅನ್ನೋ ಸರ್ಕಾರ ಉದ್ದೇಶ. ಹಂಗ ಕಾರಣಕ್ಕಾಗಿ ಮಂಜೂರು ಮಾಡಿರೋದ್ರಿಂದ ಅವ್ನು ಮಾರಬಾರ್ದು ಅಂತ. ಒಂದು ವೇಳೆ ಇನ್ನ ಕಾನೂನು ಹೆಂಗೈತಿ ಅಂತ ಹೇಳ್ತಾನೆ ಕೇಳಿದ್ರೆ ಒಂದು 50 ವರ್ಷದಿಂದ ಯಾರೋ ಒಬ್ರು SC ST ಜಮೀನಿಗೆ ಮನುಷ್ಯಾಗ ಮಂಜೂರಾಗಿರ್ತಾರೆ. ಜಮೀನು 50 ವರ್ಷದಿಂದ ಮಂಜೂರಾಗಿದ್ದು ಗೊತ್ತಿಲ್ಲ. ಹೌದಾ? ಅವ ಏನ್ ಮಾಡಿದ, ಮಗ ಮೊಮ್ಮಗ ಇದ್ರು. ಅವ ಒಂದು 25-30 ವರ್ಷದಿಂದ ಇನ್ನೊಬ್ಬ ನಿಗಪ್ಪ ಮಾರಿದ. ಅವ SC ಅಲ್ಲ ಅಥವಾ STನೂ ಅಲ್ಲ, ಏನೋ ಅಲ್ಲ. ಅವ ಮಾರಿದ. ಅವ ಏನು ಮಾಡಿದ, ಮತ್ತೊಂದು 5-6 ವರ್ಷ ಮಾಡಿದ. ಇನ್ನೊಬ್ಬನ ಮಾರಿದ, ಇನ್ನೊಬ್ಬನಿಗೆ ಮಾರಿದ. ಹಂಗೊಂದು 3-4 ಮಂದಿ ಮಾರ್ಕೊಂಡ್ರೆ ಅನ್ಕೋರಿ. ಈಗೇನು ಒರಿಜಿನಲ್ ಓನರ್ ಇತ್ತಲ್ಲ, ಮರ ಕೊಟ್ಟಿದ್ದ ಮಂಜೂರಾಗಿತ್ತಲ್ಲ, ಅವನ ಮೊಮ್ಮಗನ ಯಾರ ಮರಿ ಮೊಮ್ಮಗ ಇವತ್ತೇನು ಗೊತ್ತಾಯ್ತು, ನಮ್ಮ ಅಜ್ಜನ ಒಂದು ಯಾರ ಆಸ್ತಿ ಇತ್ತು. ಅವ ಮುತ್ತಾತ ಯಾರೋ ಇದ್ದಾನ, ಅವನ ಆಸ್ತಿ ಅದು ಆಸ್ತಿ SC ಅಂತ ಮಂಜೂರಾಗಿರ್ತದ. ಇವತ್ತು ಬೇರೆಯವ್ರಿಗೆ ಮಾರ್ಯಾರ ಅಂದ್ರೆ ಅವ ಏನಾರ ದಾವಾ ಹಾಕಿದಂದ್ರೆ ಒಳ್ಳೆ ಅವ್ನಿಗೆ ಕೊಡಿಸ್ತಾರ. ಅದನ್ನ ಸೇಮ್ ಪ್ರೊಸೀಜರ್ ಸರ್. ನಾವು ಈಗ ಹೆಂಗೈತಿ ಅಂದ್ರೆ ಒಳ್ಳೆ ಅದ್ರ ಕಸದ ಏನು ಕೊಡ್ತಾರ, ಆ ಮಾರ ತಗೊಂಡು ನಾವು ಸತ್ತಲ್ಲಿ ಸಂಬಂಧ ಇಲ್ಲ ನಮ್ಗೆ. ಭೂರಹಿತರು SC ST ಜನ ಅಂದ್ರೆ ಭೂರಹಿತರು ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವ್ರು ರಕ್ಷಣೆಗಾಗಿ ಮಾಡಿದ ಕಾರಣ ಈಗ PTCL ಪ್ರೊಹಿಬಿಷನ್ ಆಫ್ ಸರ್ಟೇನ್ ಟ್ರಾನ್ಸ್ಫರ್ ಆಫ್ ಸರ್ಟೇನ್ ಲ್ಯಾಂಡ್ಸ್, ಕೆಲವು ಭೂಮಿಗಳ ವರ್ಗಾವಣಾ ನಿಷೇಧ ಕಾಯ್ದೆ. ಪರಭಾರ ನಿಷೇಧ ಕಾಯ್ದೆ ಸರ್. ಪರಭಾರ ನಿಷೇಧ ಕಾಯ್ದೆ, ವರ್ಗಾವಣೆ ಪರಭಾರ ವರ್ಗಾವಣೆ ನಿಷೇಧ ಕಾಯ್ದೆ, ವರ್ಗಾವಣೆ ನಿಷೇಧ ಕಾಯ್ದೆ. ಆ ಕಾಯ್ದೆಗಳು ಬರ್ತದಿಲ್ಲ. ಹಿಂಗಾಗಿ ಕಾನೂನು SC ST ಜನಾಂಗದವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕಾನೂನು. ಯಾವುದೇ ಬೇಕಾದ ಯಾವ ಕಾರಣಕ್ಕೂ ಅವ್ರಿಗೆ ಮಂಜೂರಾದ ಜಮೀನು ಇನ್ನೊಬ್ರಿಗೆ ಹೋಗಬಾರ್ದು. ಇಷ್ಟೆಲ್ಲ ಕಾನೂನಿನಿಂದ ಹಂಗೇನಾದ್ರು ಡಿಸ್ಟರ್ಬೆನ್ಸ್ ಮಾಡಿದ್ರೆ ಅಂತಂದ್ರೆ ಸರ್ಕಾರ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸುತ್ತೆ. ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೆ. ಅಂಥವೇನಾರ ಇದ್ರೆ ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿಸಿ ನೇರವಾಗಿ